ನಮಸ್ಕಾರ, ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇವತ್ತು ನಾವು ಬಹಳ ರುಚಿಕರವಾದ ಬೆಂಡೆಕಾಯಿ ಫ್ರೈ ಪಲ್ಯ ಮಾಡೋಣ. ಮೊದಲಿಗೆ ಒಂದು ಪ್ಯಾನನ್ನು ಒಲೆಯ ಮೇಲಿಟ್ಟು ಪ್ಯಾನ್ ಬಿಸಿ ಆದ ಮೇಲೆ 3 ಚಮಚ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಅರ್ಧ ಚಮಚ ಸಾಸಿವೆ ಹಾಕಿ, ಸಾಸಿವೆ ಚಟ್ಗುಟ್ಟಿದ ಮೇಲೆ ತೊಳೆದು ಒರೆಸಿ ಹೆಚ್ಚಿಟ್ಕೊಂಡಿರ್ತೀವಲ್ವ ಆ ಬೆಂಡೆಕಾಯಿ ಹೋಳುಗಳನ್ನ ಒಗ್ಗರಣೆಗೆ ಹಾಕಿ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆದಮೇಲೆ ಅದು ಲೋಳಿ ಬರಬಾರ್ದು ಅಂತ ನಾವೇನು ಮಾಡೋಣ, ಹುಣಸೆ ರಸ ಹಾಕ್ಕೋತಿದ್ವಲ್ಲ, ಈಗ ಈ ಬೇರೆ ವಿಧಾನದಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಹೆಚ್ಕೊಂಡು ರಸ ತೆಗೆದಿಟ್ಕೊಂಡು ಅದನ್ನು ಬೆಂಡೆಕಾಯಿ ಫ್ರೈಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಒಂದು ಅರ್ಧ ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಬೆಂಡೆಕಾಯಿ ಬೆಂದಿದೆಯಾ ಅಂತ ಚೆಕ್ ಮಾಡಿ ನೋಡಿಕೊಂಡು ಬೆಂಡೆಕಾಯಿ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ರಸಮ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ, ತೊಳೆದು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಬೆಂಡೆಕಾಯಿ ಫ್ರೈ ಪಲ್ಯ ರೆಡಿಯಾಗತ್ತೆ. ಇದನ್ನು ನಾವು ಊಟದ ಜೊತೆ ಅಥವಾ ತಿಂಡಿಗೆ ಸೈಡ್ ಡಿಶ್ ಆಗಿಯೂ ಉಪಯೋಗಿಸ್ಕೋಬೋದು. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.